ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದು ಹೇಗೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ದ ಎಕ್ಸ್ಪ್ರೆಷನ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ದಿನಗಳಲ್ಲಿ ರಸ್ತೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಾನೂನುಬದ್ಧವಾಗಿ ವಾಹನ ಚಲಾಯಿಸಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರೋದು ಬಹಳ ಅನಿವಾರ್ಯ. ಆದರೆ ಚಿಂತಿಸಬೇಡಿ, ಇವತ್ತಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಹೇಗೆ ಮಾಡಬೇಕು ಮತ್ತು ಅದರ ಪ್ರಕ್ರಿಯೆ ಏನು, ಅದು ಮನೆಯವರಿಗೆ ಬರುವವರಿಗೆ ಏನೇನಿದೆ ಹಂತ ಹಂತವಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ. ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವುದು ಹೇಗೆ? ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅನುಸರಿಸಬೇಕಾದ ಸರಳ ಮತ್ತು ಅಧಿಕೃತ ಹಂತಗಳು. ದಾಖಲಾತಿಗಳು ಯಾವ ಬೇಕು ಅನ್ನೋದಾದರೆ, ಒಂದು ವಯಸ್ಸಿನ ಪುರಾವೆ ಮತ್ತು ವಿಳಾಸ ಪುರಾವೆ. ವಯಸ್ಸಿನ ಪುರಾವೆ ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು 10th ಮಾರ್ಕ್ಸ್ ಕಾರ್ಡು. ವಿಳಾಸ ಪುರಾವೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ವಿದ್ಯುತ್ ಬಿಲ್ಲು ಮತ್ತು ಇತ್ಯಾದಿ. ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗ್ತೈತೆ. ಎರಡರಲ್ಲಿ ಕಾಮನ್ ಆಗಿ ನೋಡೋದು ನಾವು ಆಧಾರ್ ಕಾರ್ಡ್ ಒಂದೇ. ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು, ನಾವು ಡ್ರೈವಿಂಗ್ ಲೈಸೆನ್ಸ್ನ ಪಡ್ಕೋಬೋದು ಅಂತ ನಾನು ಇದ್ರ ಮೂಲಕ ನೋಡ್ಬೋದು. ನಾವು ಈ ದಾಖಲಾತಿಯನ್ನು ಇರಿಸಿದ ನಂತರ ನಾವು ಲರ್ನರ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು, ಅಂದರೆ LLR. ಅದಕ್ಕೆ ಬೇಕಾದ ಅಗತ್ಯವಾದಂತಹ ವಿಷಯವನ್ನು ನಾವು ಭರ್ತಿ ಮಾಡ್ತಾ ಹೋಗಬೇಕಾಗ್ತದೆ. ಅದು ಪರಿವಾಹನ್ ವೆಬ್ಸೈಟಲ್ಲಿ ಭೇಟಿ ನೀಡಿ ನಾವೆಲ್ಲ ವಿವರನ ಭರ್ತಿ ಮಾಡಿದ ನಂತರ ಒಂದು ಸಣ್ಣದಾಗಿ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತೈತಿ. ಅದನ್ನು ನಾವು ಪಾಸ್ ಮಾಡಿದ ನಂತರ ನಮಗೆ ಲರ್ನರ್ ಲೈಸೆನ್ಸ್ ಬರ್ತದೆ. ಲರ್ನರ್ ಲೈಸೆನ್ಸ್ ಬಂದ ನಂತರ ನಾವು 30 ದಿನಗಳ ಕಾಲ ವೇಟಿಂಗ್ ಮಾಡಬೇಕಾಗ್ತದೆ. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ನಂತರ RTO ಕಚೇರಿಗೆ ಹೋಗಿ ಡ್ರೈವಿಂಗ್ ಸ್ಲಾಟ್ನ ಬುಕ್ ಮಾಡ್ಕೋಬೇಕು. ಅದಾದಮೇಲೆ ಯಾವತ್ತು ಡೇಟು ನಾವು ಬುಕ್ ಮಾಡ್ಕೊಂಡಿರ್ತೀವೋ ಅವತ್ತು ಹೋಗಿ ವಾಹನ ಚಾಲನಾ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯನ್ನು ಪಾಸ್ ಆದಮೇಲೆ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಅಂತ ಮಾಡ್ತಾರೆ. ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಆದಮೇಲೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ. ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಪರೀಕ್ಷೆಯ ಸಮಯದಲ್ಲಿ ಟ್ರಾಫಿಕ್ ನಿಯಮಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ಮತ್ತು ಯಾವಾಗಲೂ ಅಧಿಕೃತ ವೆಬ್ಸೈಟ್ನಲ್ಲೇ ಮಾತ್ರ ನಾವು ಬಳಸ್ಬೇಕಂದ್ರೆ ಪರಿವಾಹನ ವೆಬ್ಸೈಟ್ ಮಾತ್ರ ಬಳಸಬೇಕು. ಯಾವುದೇ ಅನಧಿಕೃತ ವೆಬ್ಸೈಟ್ಗಳನ್ನ ಬಳಸೋ ಹಾಗಿಲ್ಲ. ಅದಾದ ನಂತರ ಸಹಜ ಮತ್ತು ಸುರಕ್ಷಿತ ಚಾಲನಾ ಅಭ್ಯಾಸವನ್ನು ಪಾಲಿಸಬೇಕು. ಅಂದ್ರೆ ನಾವು ಟೆಸ್ಟ್ ಡ್ರೈವ್ ಕೊಡೋಕೆ ಹೋದಾಗ ಸರಳವಾಗಿ ಹೊಡೆಯೋದ್ರ ಮೂಲಕ ಅವರಿಗೆ ಸುರಕ್ಷಿತವಾಗಿ ಇವರು ಚಾಲನೆ ಮಾಡ್ತಾರ ಅನ್ನೋ ಒಂದು ಭರವಸೆಯನ್ನು ಮೂಡಿಸೋ ಹಾಗೆ ನಾವು ಚಾಲನೆ ಮಾಡಬೇಕಾಗತ್ತೆ. ಈ ಸಂಪೂರ್ಣ ಮಾಹಿತಿಯನ್ನು ಹಂತವಾಗಿ ನೋಡಿದ ನಂತರ ನಾವು ವೆಬ್ಸೈಟ್ಗೆ ಹೋಗಬೇಕಾಗ್ತದೆ. ವೆಬ್ಸೈಟ್ ಪರಿವಾಹನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ಮೇನ್ ಪೇಜ್ ಕಾಣ್ತದೆ, ಪರಿವಾಹನ್ ಅಂತಂದೇಳಿ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ನಂತರ ನಾವು ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ಲೈಡ್ ಮಾಡಿದರೆ ಡ್ರೈವರ್ಸ್ ಲರ್ನರ್ಸ್ ಲೈಸೆನ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಾವು ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ರಾಜ್ಯ ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ ಲರ್ನರ್ ಲೈಸೆನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಇನ್ನುಳಿದಂತಹ ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡ್ಕೊತಾ ಹೋಗಬೇಕು. ಇಷ್ಟು LLR ಮತ್ತು ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡುವಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ಏನಾದರೂ ವಿಷಯಗಳಿದ್ದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.